ನಾನ್ ವೆಜ್ ಅನ್ನೋದು ಹೆಸರೇನು ಉಂಟಲ್ಲ, ಅದರಲ್ಲಿ ಎಲ್ಲರಿಗೂ ಏನು ತಿಳ್ಕೊತಾರೆ ಅಂದರೆ ಏನಪ್ಪ ಇದು ಒಂಥರ ಗಡಿಸಿರ್ಬೋದು, ಬೇರೆ ಭಾವನೆ ಇಲ್ಲವೇ ಇಲ್ಲ ಅದರಲ್ಲಿ. ಒಳ್ಳೇದಿತ್ತು, ಒಳ್ಳೆ ಮೆಸೇಜ್ ಬಂದಿತ್ತು, ಒಳ್ಳೆದಾಗಿದೆ, ಚೆಂದಾಗಿದೆ, ಸೂಪರ್ ಆಕ್ಟಿಂಗ್, ಪೂರ್ತಿ ಕಾಮಿಡಿ ಇತ್ತು, ಸಖತ್ತಾಯಿತು. ಪಕ್ಕದ ತಪ್ಪಾದದನ್ನು ತಿದ್ದುಕೊಳ್ಳುವಂಥ ಇದು ಸಹ ಇತ್ತು ಅದರಲ್ಲಿ. ಮಕ್ಕಳಿಗೆ ಸರಿಯಾಗಿ ಮಾಹಿತಿ ಕೊಡಬೇಕು, ಸಣ್ಣದಿರುವಾಗಲೇ ಸರಿಯಾಗಿ ಅವರಿಗೆ ಸಂಸ್ಕಾರ ಎಲ್ಲ ಕೊಟ್ಟರೆ ಅಂದರೆ ಅದು ಮೀನುಗುಟ್ಟು ವೆಜ್ ಅದು ನಾನ್ ವೆಜ್ ಅಂದರೆ ಸ್ವಲ್ಪ ಅಂದರೆ ಅದರಲ್ಲಿ ಸಹ ಅರ್ಥ ಆಚೆ ಈಚೆ ಆಗ್ತದೆ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಫಿಲ್ಮಲ್ಲೂ 99 ರುಪೀಸ್ ಇಡಲಿಲ್ಲ, ಇವ್ರು 99 ರುಪೀಸ್ ಇಟ್ಟಾಗಲೇ ಇದು 99% ಸಕ್ಸಸ್ ಆಗಿದೆ. ತುಂಬ ಚೆನ್ನಾಗಿದೆ. ಲಾಸ್ಟ್ ಇದೊಂದು ಹಾಫ್ ಆನ್ ಅವರ್ದು ಮೂವಿ, ಅದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಕಾಮಿಡಿಗೆ ಕಾಮಿಡಿ ಸಹ ಉಂಟು, ಮತ್ತು ಬೇಜಾರಿಗೆ ಬೇಜಾರು ಸಹ ಕೊಟ್ಟಿದ್ದಾರೆ. ಒಳ್ಳೆ ಆಗಿದೆ, ಮೆಸೇಜ್ ಕೂಡ ಉಂಟು, ಕಾಮಿಡಿ ಕೂಡ ಉಂಟು, ಎಂಡಿಂಗ್ ಮೆಸೇಜ್ ಒಳ್ಳೇದು ಕೊಟ್ಟಿದ್ದಾರೆ. ಮೆಸೇಜ್ ಒಳ್ಳೇದಿತ್ತು, ಮತ್ತು ಫುಲ್ ಬೋರ್ ಆಗಲಿಲ್ಲ, ಒಳ್ಳೇದಾಯಿತು. ಆ್ಯಕ್ಟಿಂಗ್ ಅಥರ್ವ ತುಂಬ ಒಳ್ಳೆಯದಾಗಿದೆ. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಇಸ್ ಗುಡ್. ಕಡೆಯಲ್ಲಿ ನಾವು ಯಾರು ಏನು ಮೋಸ ಮಾಡಿದ್ರೂ ಅದು ನಮಗೆ ವಾಪಸ್ ಬರುತ್ತೆ ಅಂತ ಇದರಲ್ಲಿದೆ. ಇದೊಂದು ಪಾಠ ಎಲ್ಲರಿಗೂ ತಿಳಿಬೇಕು. ಸೂಪರ್ ಅನ್ನಿಸ್ತು. ಅಂದರೆ ನಾವು ತುಳು ಮೂವಿ ಕಾಮಿಡಿ ಮಾತ್ರ ಅನಿಸಿದ್ದು, ಬಟ್ ಇದು ಫುಲ್ ಮೆಸೇಜಸ್ ಕೊಟ್ಟಿದ್ದಾರೆ, ಖುಷಿ ಆಯಿತು. ಪೇರೆಂಟ್ಸ್, ನಾವೀಗ ಪೇರೆಂಟ್ಸ್ ಸ್ಥಾನದಲ್ಲಿದ್ದೇವೆ. ಸೊ ಮಕ್ಕಳಿಗೆ ಖಂಡಿತವಾಗಿ ತೋರಿಸಲೇಬೇಕು. ನಾವು ಮೂವಿ ತೋರಿಸಬಾರ್ದು ಹೇಳ್ತಾರೆ ಮಕ್ಕಳಿಗೆ, ಬಟ್ ಈಗಿನ ಸಿಚುವೇಷನಲ್ಲಿ ಈಗೆಲ್ಲ ಮಕ್ಕಳು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಅದನ್ನ ನೋಡ್ಕೊಂಡು ಬೆಳೆಯುವಂಥ ಒಂದು ಕಾಲಘಟ್ಟ. ಈಗಿನ ಒಂದು ಮಕ್ಕಳ ಮನಸ್ಥಿತಿನ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಈ ಸಿನಿಮಾ ಖಂಡಿತವಾಗಿ ನೋಡಲೇಬೇಕು. ಪ್ರತಿಯೊಬ್ಬ ಕಲಾವಿದರು ಕೂಡ ಅವರ ದಿ ಬೆಸ್ಟ್ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ಬೆಳೆಸ್ತಾ ಇದ್ದಾರೆ ಕಲಾವಿದರು. ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ನೀವು ಡೆಫಿನೆಟ್ ಆಗಿ ಸಿನಿಮಾ ನೋಡಿಲ್ಲ ಅಂದರೆ ಬಂದು ನೋಡಲೇಬೇಕು. ಅಲ್ಲ ಮಾರೆ, ವೆಜ್ ಮತ್ತೆ ನಾನ್ ವೆಜ್ ಅಲ್ಲಿ ಎಂತೆಲ್ಲ ವಿಷಯ ಉಂಟಲ್ಲ. ಮತ್ತೆ